ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ ನಾನು. ಚಾಮರಾಜಪೇಟೆ ಶಾಸಕರ ಭವನ ಎದುರುಗಡೆ ಒಂದು ಸೊಳ್ಳೆ ಸಾಗಾಣಿಕೆಗೆ ಒಂದು ಟೆಂಡರ್ ಕರೆದಿದ್ದಾರೆ ಅಂತ. ಆ ಟೆಂಡರು ಸಕ್ಸಸ್ಫುಲ್ ಆಗಿ ಬೇರೆಯವ್ರು ಕೊಟ್ಟಿದ್ರು. ಆ ಟೆಂಡರ್ ಅವ್ರು ತಗೊಂಡವನು ಸರ್ವಾಗಿ ಕಾರ್ಯನಿರ್ವಹಿಸಿಲ್ಲ. ಸೊಳ್ಳೆಗಳು ಇನ್ನೂ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆಲ್ಲ ಸೊಳ್ಳೆಗಳು ಕೊಡ್ಬೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿ BBMP ಆಫೀಸು ಕೂಡ ಇದೆ ಎದುರುಗಡೆನೆ. ಲಾಸ್ಟ್ ಟೈಮು ಕೂಡ ಮೆಸೇಜ್ ಕೂಡ ಮಾಡಿದ್ರು BBMP ಅವರು. ನೋಡಿ ಇಲ್ಲಿ ಹಾಕ್ತೀನಿ. ಸೊಳ್ಳೆ ಸಾಗಾಣಿಕೆಗೆ ಅವ್ರು ಕೊಟ್ಟಿದ್ರಂತೆ, ಆದರೆ ಸರಿಯಾಗಿ ಮ್ಯಾನೇಜ್ ಮಾಡಿಲ್ವಂತೆ. ಇದೆಲ್ಲ ಒಂದು ಸ್ವಲ್ಪ ಟೆಂಪ್ರವರಿಯಾಗಿ ಮಾಡಿದರು, ಆದರೆ ಏನು ಕಾರ್ಯನಿರ್ವಹಿಸಿಲ್ಲ. ಮತ್ತೆ ಇದು 5-6 ದಿವಸದಿಂದ ಹಿಂಗೆ ಬಂದು ನೀರು ನಿಂತ್ಕೊಳ್ತಾ ಇದೆ. ಎಷ್ಟು ಸಖತ್ತಾಗಿದೆ ಅಲ್ವಾ? ಸೊಳ್ಳೆ ಸಾಗಾಣಿಕೆಗೆ ಇನ್ನೂ ಟೈಮ್ ಇದೆ. ಟೆಂಡರ್ ಕೊಡ್ತಾ ಇದ್ದಾರೆ, ಬಂದು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಇಲ್ಲಿ ಸಾರ್ವಜನಿಕರು ಇದ್ದಾರೆ, ಅವ್ರ ಹತ್ರನೂ ಮಾತಾಡ್ಸೋಣ ಬನ್ನಿ. ಲಾಸ್ಟ್ ಟೈಮ್ ಇಲ್ಲಿ ಸೊಳ್ಳೆ ಸಾಗಾಣಿಕೆಗೆ ಬಂದಿದ್ರಲ್ಲ ಟೆಂಡರ್, ಏನು ಸರಿಯಾಗಿ ಮಾಡಿದ್ರಾ? ಇಲ್ಲ, ಏನು ಮಾಡಿಲ್ಲ. ತಿರ್ಗಿ ಅದೇ ತರ ಬಂದಿದೆ. ಬೇರೆ ಅಪ್ಲೈ ಮಾಡ್ಬೋದಲ್ವಾ ಬೇರೆಯವ್ರು? ಮಾಡ್ಬೋದು. ಅದಕ್ಕೆ ನೀವು ಅಪ್ಲೈ ಮಾಡಿಸ್ತೀರಾ ಸೊಳ್ಳೆ ಸಾಗಾಣಿಕೆಗೆ? ಇಲ್ಲಿ ನಿಂತಿದೆಯಲ್ಲ, ಸೊಳ್ಳೆಗಳು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಜಾಸ್ತಿ ಇದೆ. ಯಾರು ಟೆಂಡರ್ ತಗೋಬೋದಾ? ಆರಾಮಾಗಿ ತಗೋಬೋದು. ನಮ್ಮ ಚಾಮರಾಜಪೇಟೆ BBMP ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೂಪರಾಗಿ ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ಸೊಳ್ಳೆ ಸಾಗಾಣಿಕೆಗೆ ಯಾರು ಅಪ್ಲೈ ಮಾಡೋಂಗಿದ್ರೆ ಮಾಡಿ. ಮತ್ತು ಇಲ್ಲಿ ಶಾಸಕರ ಭವನ ಇದೆ, BBMP ಆಫೀಸ್ ಇದೆ. ಡೈರೆಕ್ಟ್ ಅಪ್ಲೈ ಸೊಳ್ಳೆ ಸಾಗಾಣಿಕೆ ಬಿಡಿ ಬೆಂಗಳೂರಿಗೂ ಕೂಡ ಕೊಡ್ಬೋದು. ಅವ್ರ ಮೆಸೇಜ್ ಕೂಡ ಹಾಕ್ತೀನಿ, ಅವ್ರಿಗೂ ಕೂಡ ಕಾಮೆಂಟ್ ಮಾಡಿ.